ನಮಸ್ಕಾರ ಗುರು, ನೀವು ನೋಡ್ತಿದ್ರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಫಸ್ಟ್ ಆಫ್ ಆಲ್ ರಾಮನ ಒಂದು ಇದ್ರ ಅಯೋಧ್ಯೆನಾಗ ಒಂದು ರಾಮನ ಒಂದು ಇದಾಗ್ಬಿಡ್ತು. ಅದಕ್ಕೆ ಧನ್ಯೋಸ್ಮಿ ನರೇಂದ್ರ ಮೋದಿ ಅವ್ರಿಗೆ ಜಯವಾಗ್ಲಿ, ನೆರವೇರಿಸ್ಕೊಟ್ಬಿಟ್ರು. ಜಯ ಶ್ರೀರಾಮ್, ಎಲ್ರಿಗೂ ಜಯ ಶ್ರೀರಾಮ್. ಸೊ ಟಾಪಿಕ್ಗೆ ಬರೋಣ. ಇಂಡಿಯಾದ ಒಂದು ಟೆಸ್ಟ್ ಸ್ಕ್ವಾಡ್ ಆಲ್ರೆಡಿ ಬಿಟ್ಟಿದ್ರು, ಬಟ್ ಕೊಹ್ಲಿ ಕಾಕ ಇಲ್ಲ. ನಂಗರ ಬೇಜಾರ, ಮ್ಯಾಚ್ ಹೆಂಗ್ ನೋಡ್ಬೇಕು ಏನು ಗೊತ್ತಿಲ್ಲ. ನಂಗರೆ ತ್ರಾಸ ಆಗ್ತದಪ್ಪ. ಕೊಹ್ಲಿ ಕಾಕ ಇರ್ಲಿಲ್ಲ ಅಂತಂದ್ರೆ ಮ್ಯಾಚ್ ನೋಡಕ್ ಮನ್ಸೇ ಬರಂಗಿಲ್ಲ. ಸೊ ಇದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತೇಳಿ ಹಾಕಿವಿ, ಬಟ್ ಅದ್ರಾಗ ಬೆನ್ನೆಲುಬೆ ಇರ್ಲಿಲ್ಲ ಅಂದ್ರೆ ಏನ್ ಸ್ಟ್ರಾಂಗೆಸ್ಟ್ ಅಂತ ಅನ್ಸಲ್ಲ ಅನ್ಕೋತೀನಿ. ಬಟ್ ಅದ್ರ ನೋಡ್ಬೇಕಾಗ್ತದ, ಅದು ಕ್ರಿಕೆಟ್ ಫ್ಯಾನ್ ನೋಡ್ಬೇಕಾಗ್ತದ. ಸೊ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ರೋಹಿತ್ ಶರ್ಮಾ ಓಪನಿಂಗ್, ಅವನ ಜೊತೆ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರ ಪಕ್ಕ. ಶುಭ್ಮನ್ ಗಿಲ್ ಒನ್ ಡೌನ್ ಪಕ್ಕ. ಸೊ ವಿರಾಟ್ ಕೊಹ್ಲಿ ಜಾಗದಾಗ ಶ್ರೇಯಸ್ ಅಯ್ಯರ್ ನಾ ಹಾಕಿನಿ. ಬಟ್ ಮಾಹಿತಿ ಮೂಲ ಮಾಹಿತಿಗಳ ಪ್ರಕಾರ ರಜತ್ ಪಟ್ಟಿದಾರ್ ಆರ್ ನಮ್ ಸರ್ಫರಾಜ್ ಖಾನ್ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ ಹಿಂದೊಡಿತಿದ್ ನಮ್ ಸರ್ಫು. ಸೊ ಮೇ ಬಿ ರಿಪ್ಲೇಸ್ಮೆಂಟ್ ಆಗ್ಬೋದಂತ ಅಂತ ಅಂದಾರ. ಬಟ್ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಅಷ್ಟೇ, ಬಟ್ ಗೊತ್ತಿಲ್ಲ. ರಿನೇಮ್ ಆದ್ರ ಆಮೇಲೆ ಹಾಕ್ಬಿಡೋಣ ಅಂತ. ಲೈಕ್ ಅವ್ನ ಪ್ಲೇಸ್ನಾಗ, ಕೊಹ್ಲಿ ಅವ್ರ ಪ್ಲೇಸ್ನಾಗ ನಮ್ದು ಯಾರಾದ್ರೂ ಆಡಿದ್ರ ಅಂದ್ರೆ ಹಾಕ್ಬಿಡೋಣ ಅಂತ. ಸೊ KL ಫಿಕ್ಸು ಆಸ್ ಎ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ತರ ಆಡಿಸ್ತಾರಂತ ಅವನಿಗೆ. ಸೊ KL ಇಸ್ ಲೈಕ್ ಎವ್ರಿವೇರ್. KS ಭರತ್ ವಿಕೆಟ್ ಕೀಪರ್. ನಾನು KS ಭರತ್ ಆಡಿಸ್ತಾರಂತ ಅನಿಸ್ತದ. ಅಂಡ್ ರವೀಂದ್ರ ಜಡೇಜಾ, ಅಶ್ವಿನ್, ಅಕ್ಷರ್ ಪಟೇಲ್ ಅದು ಇರಲೇಬೇಕು, ಚಾನ್ಸ್ ಇಲ್ಲ ಅಂದ್ರೆ ಲೈಕ್ ಯಾರಿಗೂ ತೆಗಿಯಂಗಿಲ್ಲ. 2 ದಿನದಾಗ ಮ್ಯಾಚ್ ಮುಗಿಸ್ಬೇಕಂದ್ರೆ ಇವ್ರು 3 ಬೇಕು. ಸೊ ಜಸ್ಪ್ರೀತ್ ಬುಮ್ರಾ ಇಸ್ ಬ್ಯಾಕ್. ಸೊ ವೈಸ್ ಕ್ಯಾಪ್ಟನ್ ಅಂದ್ರೆ ಲೈಕ್ ಇಂಡಿಯಾದಾಗ ಆಡಿರಲಿಲ್ಲ ಬಹಳ ದಿನ ಆಯ್ತು. ಸೊ ಇಂಡಿಯನ್ ಪಿಚ್ಚಿಗೆ ಮತ್ತೆ ಬುಮ್ರಾ ಬಂದ್ ಮಜಾ ಬರ್ತದ. ಸಿರಾಜ್ ಕಾಕ ಅಂತೂ ಗೊತ್ತೇ, ಹೈದರಾಬಾದ್ನಾಗ ಅದ ಮ್ಯಾಚ್ ಬೇರೆ. 5 ಮ್ಯಾಚ್ ಹೈದರಾಬಾದ್, ವೈಜಾಗ್, ರಾಂಚಿ, ರಾಜ್ಕೋಟ್, ದೆನ್ ಧರ್ಮಶಾಲಾ. ಸೊ ಸಿರಾಜ್ ಕಾಕ ಹೈದರಾಬಾದ್ನಾಗ ಮೋಡಿ ಮಾಡುವಂತ ಸಾಧ್ಯತೆಗಳು ಹೆವಿ ಅದಾವ. ಅವ್ನ್ ಟಾಪ್ ಗೊತ್ತಾನೆ ಅಂತ ಸಿದ್ದಿ ಬುದ್ಧಿ ಜೋಯಿಸಿ ಹೇಳವ್ರೆ, ಬೇಕಾದ್ರೆ ನೀವು ನೋಡ್ತಾ ಇರಿ. ನನಗ KS ಭರತ್ ತ್ರಾಸ ಅದಪ್ಪ. ಅವಂದು ಲೈಕ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂದ್ ಅವೇ ಸೀರೀಸ್ ನಾಗು ಬಂದಿಲ್ಲ. ಲೈಕ್ HM 50 ಹೊಡೆದಾನ ಬರೀ. ಅವೇ ಸೀರೀಸ್ ನಾಗ ಒಂದ್ 20-30 20 ಹೊಡೆದ್ರ ಒಂದ್ ದೊಡ್ಡ ಮಾರ್ತದ. ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಾನೆ 20 ಹೊಡೆದ್ರ. ಇಂಡಿಯಾದಾಗ ಅಂತಪ್ರ ಆಡಿದ್ ನಾರ ನೋಡಿ KS ಭರತ್. ಸೊ ಧ್ರುವ್ ಅವನಿಗೆ ಆಡ್ಸ್ಬೇಕು, ಸ್ವಲ್ಪ ಅಗ್ರೆಸಿವ್ ಆಡ್ತಾನ ಅನಸ್ತ ನಂಗ. ಟ್ರೈ ಮಾಡ್ಬೇಕು. KS ಭರತ್ ಸ್ವಲ್ಪ ಆಡದ್ ನೋಡ್ರಿ ಅಂಜಿ ಆಡ್ತಾನ ಅನಸ್ತದ. ಸ್ವಲ್ಪ ಚಾಲೆಂಜ್ ತಗೊಂಡ್ ಆಡ್ಬೇಕು ಸ್ವಲ್ಪ. ಅದಕ್ಕೆ ಧ್ರುವ್ ಜುರೇಲಿಗೆ ಟ್ರೈ ಮಾಡ್ಬೇಕು. ಫಸ್ಟ್ ಧ್ರುವ್ ಜುರೇಲಿಗೆ ಕೊಡ್ಬೇಕು ಅಪರ್ಚುನಿಟಿ, ಆಮೇಲೆ KS ಭರತ್ ಕೊಡ್ಬೇಕು. ಅವ್ನು ಫೇಲ್ ಅದ ನಂದು ನಮ್ಮ ಪ್ರಕಾರ. ಆಮೇಲೆ ರಜತ್ ಪಾಟೀದಾರ್ಗಿಂತ ಇವ ಸರ್ಫರಾಜ್ಗೆ ತರ್ಬೇಕು. ಯಾಕಂದ್ರೆ ಅವ ಲೈಕ್ ಪರ್ಫಾರ್ಮೆನ್ಸ್ ಒಂದ್ ಚಲೋ ಅದ ರಂಜಿದಾಗ. ಸೊ ಲೈಕ್ ಫಿಟ್ ಇಲ್ಲ, ಅದು ಪ್ರಾಬ್ಲಮ್ ಅದ. ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಇದ್ದೇ ಇರ್ತದ. ಬಟ್ ಲೈಕ್ ಅವನಿಗೆ ಅಪರ್ಚುನಿಟಿ ಸಿಗ್ಬೇಕು. ಸೊ ಈಗ ಕೊಹ್ಲಿ ಇಲ್ಲ ಅಂದ್ರೆ ರಜತ್ ಪಾಟೀದಾರ ನೀವು ಇಬ್ರು ನೋಡ್ತಿ ಅಂದ್ರೆ ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ ಸರ್ಫರಾಜ್ ತರಬೇಕು. ಓಕೆ. ಸೊ ಅದಕ್ ಬಿಟ್ರೆ ಎಲ್ಲ ನಾರ್ಮಲ್ ಅದ. ಮಿಯಾಬಾಯ್ ಮ್ಯಾಜಿಕ್ ಹೈದರಾಬಾದ್ನಾಗ ಇರ್ತದೆ. ಬುಮ್ರಾ ನೋಡ್ಬೇಕು. ಈಗ ಇಂಡಿಯಾನ ಹಾಕ್ತಾನ. ಶಮಿ ಮಿಸ್ ಆತಾನ. ಬಟ್ ಶಮಿ ರಿಪ್ಲೇಸ್ಮೆಂಟ್ ಬುಮ್ರಾ ಅಂದ್ರೆ ಅದು ಲೈಕ್ ಹೆಡ್ ಟು ಹೆಡ್ ಅದ. ಅದು ಖರೇನೆ ಅದ. ಸೊ ನಂಗ ಅನ್ಸತ್ತ ಏನಂದ್ರ ಶುಭ್ಮನ್ ಗಿಲ್ ರೆಕಾರ್ಡ್ ಎಲ್ಲ ಬಾಳ ಹೊಲ್ಸಾಗ್ಯದಪ್ಪ. 30 ಎವರೇಜ್, ಒಂದ್ 1040 ರನ್ ಹೊಡೆದಾನ. 30 ಎವರೇಜ್ ನಾಟ್ ಗುಡ್ ಅಲ್ಲ. ಒಂದು ಲೈಕ್ ಒಂದ್ ಮಾಡರ್ನ್ ಕೊಹ್ಲಿ ಟೈಪ್ ನೋಡ್ತಾರ. ಪ್ರಿನ್ಸ್ ಅಂತಾರ. ಪ್ರಿನ್ಸ್ ಹಿಂಗ್ ಆಡಿದ್ರ ಏನ್ ಮಾಡ್ಬೇಕಪ್ಪ. ಇದೆಲ್ಲ ಅವನ್ ಮಾಡ್ತಾವ್ನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಟೆಸ್ಟ್ ನನ್ಗೇನ್ ಭರವಸೆ ಇಲ್ಲ ಅಂದ್ಮೇಲೆ ಸ್ವಲ್ಪ. ಬಟ್ ಶ್ರೇಯಸ್ ಅಯ್ಯರ್ KL ಇವ್ರು ಆಡ್ತಾರೆ. ಆದ್ರೆ ಸ್ಪೆಷಲಿ ಶ್ರೇಯಸ್ ಅಯ್ಯರ್, ಯಾಕಂದ್ರೆ ನಾವು ಆಸ್ಟ್ರೇಲಿಯಾ ಸೀರೀಸ್ ನೋಡಿದೆ. ಶ್ರೇಯಸ್ ಅಯ್ಯರ್ ಆಡನ. ನ್ಯೂಜಿಲೆಂಡ್ ಸೀರೀಸ್ ನೋಡಿದ್ದು. ನ್ಯೂಜಿಲೆಂಡ್ ಅವನೇ ಮೇನ್ ಆಡಿದ್ದ. ಶ್ರೇಯಸ್ ಆಡ್ತಾನ. ಆಮೇಲೆ ಡೌಟ್ ಇಲ್ಲ. ಇವ್ರು ಟ್ರಯೋ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಅಂಡ್ ಅಕ್ಷರ್ ಪಟೇಲ್ ಸ್ಪಿನ್ ಮಾಂತ್ರಿಕರು. ಟ್ರಯೋ ಸ್ಪಿನ್ ಮಾಂತ್ರಿಕರು 2 ದಿನದಾಗೆ ಮುಗಿಸ್ತಾರಂತ ಮ್ಯಾಚ್. 2 ದಿನ 1.5 ದಿನ. ನನ್ ಪ್ರಕಾರ ಲೈಕ್ ಸ್ವಲ್ಪ ಇಂಡಿಯಾ ಏನಾರ ಟಾಪ್ ಆರ್ಡರ್ ಫೇಲ್ ಆಯ್ತಂದ್ರ ಸೀರೀಸ್ ವಿನ್ ಆಗೋ ಪೋರ್ಷನ್ ಲೈಕ್ ಡಿಪೆಂಡ್. ಇವ್ರು ಮೂರು ಮಂದಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮೇಲೆ ನಮ್ದು ಲೈಕ್ ಸೀರೀಸ್ ವಿನ್ ಆಗೋದು ಡಿಪೆಂಡ್. ನಮ್ ಟಾಪ್ ಆರ್ಡರ್ ಫೇಲ್ ಆಯ್ತಂದ್ರೆ, ನಮ್ ಟಾಪ್ ಆರ್ಡರ್ ಕ್ಲಿಕ್ ಆಯ್ತಂದ್ರೆ ನಾವು ಸೋಲೋ ಚಾನ್ಸ್ ಇಲ್ಲ ಸೀರೀಸ್.
ನಮ್ ಟಾಪ್ ಆರ್ಡರ್ ಫೇಲ್ ಆಯ್ತು, ಸೀರೀಸ್ ಗೆಲ್ಬೇಕು ಅಂತ 3 ಮಂದಿ ಆಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಅಕ್ಷರ್ ಪಟೇಲ್ ಇತ್ತೇನೋ ಲೈಕ್ ಆಸ್ಟ್ರೇಲಿಯಾ ಸೀರೀಸ್ ಗೆದ್ದಿದ್ದು, ಇಲ್ಲಾಂದ್ರೆ ನಮ್ಮ ಹೈರಾಣ ಐತೆ. ಯಾಕಂದ್ರೆ ಅವ ಆಡಿದ ಆಸ್ಟ್ರೇಲಿಯಾ ಸೀರೀಸ್ ಅಕ್ಷರ್ ಪಟೇಲ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬಂದಿತ್ತು ಅವ್ನು. ಹಂಗ ಲೈಕ್ 3 ಮಂದಿದಾಗ ಒಂದ್ ಲೈಕ್ ಟಾಪ್ ಆರ್ಡರ್ ಫೇಲ್ ಆದಾಗ ಒಂದ್ ಇಬ್ಬರ ಕ್ಲಿಕ್ ಆಗಬೇಕಾಯ್ತು. ಸೊ 3 ಮಂದಿ ಬಹಳ ಇಂಪಾರ್ಟೆಂಟ್ ಅರ, ಬಾಲಿಂಗ್ ಇಲ್ಲ ಆಸ್ ಅ ಆಲ್ರೌಂಡ್. ಅಫ್ಕೋರ್ಸ್. ಸೊ ನೆಕ್ಸ್ಟ್ ನೋಡೋಣ ಅಂತ, ಇಂಗ್ಲೆಂಡ್ ಟೆಸ್ಟ್ ಸ್ಕ್ವಾಡ್ ಯಾವಾಗೋ ಬಿಟ್ಟಾರ, ಬಟ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನನಗೆ ಅನ್ಸಿದ್ದು ನಾ ಹಾಕಿನಪ್ಪ. ಆಬ್ವಿಯಸ್ಲಿ ಜಾಕ್ ರೋಲಿ ಮತ್ತು ಬೆನ್ ಡಕೆಟ್ ಓಪನಿಂಗ್ ಮಾಡ್ತಾರೆ. ಜೋ ರೂಟ್ ಏನಪ್ಪ 11,000 ನೋಡೋದನ, ಯಾವಾಗ ಹೊಡೆದನು ಏನು ಸುದ್ದಿನೋ, ಯಾರ ಜೊತೆ ಐರ್ಲೆಂಡ್ ಜೊತೆ ಆಡ್ಯಾರ, ಯಾರ ಜೊತೆ ಆಡ್ಯಾರ ನನಗಾರ ಗೊತ್ತಿಲ್ಲಪ್ಪ. ನನಗೆ ಗೊತ್ತಾದ್ರೂ ಏನ್ ಪ್ರಯೋಜನ. ಅಂಡ್ ಓಲಿಪಾಪ್ ಇವರೆಲ್ಲ ಓಲಿಪಾಪರ್ ಹೇಳ್ಬಿಟ್ಟಾನ ಈ ಸರಿ ಸ್ಪಿನ್ ಅದಿದ ನಾವೇನು ಅನ್ನಂಗಿಲ್ಲ, 2 ದಿನದಾಗ ಮ್ಯಾಚ್ ಮುಗಿದ್ರು ಏನು ಅನ್ನಂಗಿಲ್ಲ ಅಂತ ಹೇಳ್ಬಿಟ್ರ. ಬೆನ್ ಸ್ಟೋಕ್ಸ್ ಗೊತ್ತಲ್ಲ ಆಡ್ತಾರ. ಹ್ಯಾರಿ ಬ್ರೂಕ್ ಒಂದು ಹಿಂಗೆ ಹಾಕ್ಬಿಟ್ಟಿನಿ, ಬಟ್ ನನ್ಗೇನಂದ್ರ 4 ಬೌಲಿಂಗ್ ಅನ್ನಿಸ್ತದ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಬೆನ್ ಸ್ಟೋಕ್ಸ್ ಬೌಲಿಂಗ್ ಹಾಕಿದ ಅಂದ್ರ, ಜೋ ರೂಟ್ ಬೌಲಿಂಗ್ ಹಾಕಿದ ಅಂದ್ರ ಕ್ರೇಜಿ ಟೀಮ್ ಆಗ್ಬಿಡ್ತದೆ ಇದಂತ. ಯಾಕಂದ್ರ ಒಬ್ವಿಯಸ್ಲಿ ಒಲಿವರ್ ರಾಬಿನ್ಸನ್ ಮತ್ತೆ ಜೇಮ್ಸ್ ಆಂಡರ್ಸನ್ ಇವರಿಬ್ರು ಬೌಲರ್ ಅಂತ ನನಗನ್ನಿಸ್ತದ. ಲೈಕ್ ಪ್ರಾಪರ್ ಬೌಲರ್ ಆಗಿಲ್ಲ ಅಂದ್ರೆ ಗಸ್ ಅಟ್ಕಿನ್ಸ್ ಅಂತದನ. ಸೊ ಬಟ್ ಫಸ್ಟ್ ಇವರಿಗೆ ಟ್ರೈ ಮಾಡ್ತಾರ ನನಗನ್ನಿಸ್ತದ. ಅಂಡ್ ಮೋರ್ ಓವರ್ 2 ಸ್ಪಿನ್ನರ್ ಆಡಿಸ್ತಾರ, ಜಾಕ್ ಲೀಚ್ ಮತ್ತೆ ರೆಹಾನ್ ಅಹಮದ್. ಸೊ ಇವ್ರಿಬ್ರ ಆಬ್ವಿಯಸ್ಲಿ ಇರ್ತಾರ. ಜೋ ರೂಟ್ ಗ್ಯಾಪ್ನಾಗ ನಡ್ಬೇಕು, ಹಳ್ಳಿಗಳಿಗೆ ಸ್ಪಿನ್ ಮಾಡಿ ಮಾಡ್ಬೋದು. ಜಾನಿ ಬೆಸ್ಟಾಗ ಒಂದು ಚಾನ್ಸ್ ಕೊಡ್ತಾರ, ಆಡ್ಲಿಲ್ಲ ಅಂತಂದ್ರ ಬೆನ್ ಫೋಕ್ಸಿಗೆ ಆಡಿಸ್ತಾರ, ಇಲ್ಲೊಂದು ವಿಕೆಟ್ ಕೀಪರ್ ಅದನ್ನ. ಸೊ ಇವ್ರಿಗೆ ಆಡಿಸ್ತಾರ. ಸೊ ದಿಸ್ ಈಸ್ ಮೈ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಬಟ್ ಇಂಡಿಯಾದ ಮುಂದಿದೆಲ್ಲ ಟೀಮ್ ಅಲ್ವೇ ಅಲ್ಲ ಅನ್ನಿಸ್ತದಪ್ಪ ನನಗೆ. ಆರಾಮಾಗಿ ಹೊಡಿತಾರೆ ಇವ್ರಿಗೆ, ಚಾನ್ಸೇ ಇಲ್ಲ, ಆರಾಮಾಗಿ ಹೊಡ್ಬಿಡ್ತಾರೆ. ಆಯ್ತು. ಆಮೇಲೆ ಈ ಟೈಮ್ ಇಂಗ್ಲೆಂಡ್ ಟೀಮ್ ಲೈಕ್ ಡಿಫ್ರೆಂಟ್ ಎನರ್ಜಿ ತಗೊಂತದ ಇಂಡಿಯಾಗ. ಸ್ವಲ್ಪ ಪಾಸಿಟಿವ್ ಆಗ, ಹೋದ್ ಸಲ ಆಡ್ಕೋತ ಇದ್ರು. ಈ ಸಲ ಮೋಸ್ಟ್ಲಿ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ 2 ಮ್ಯಾಚ್ ಆದ್ಮೇಲೆ ಎಲ್ಲ ಚಾಲು ಮಾಡ್ತಾರ. ಸೊ ಹೊಸ ಫ್ಯಾಕ್ಟರ್ ಏನಂದ್ರ ಎಕ್ಸ್ ಫ್ಯಾಕ್ಟರ್ ಅವ್ರದ್ದು ಜೋ ರೂಟ, ಬೆನ್ ಸ್ಟೋಕ್ಸ್. ಯಾಕಂದ್ರೆ ಜೋ ರೂಟ್ ನಾವು ಲಾಸ್ಟ್ ಟೈಮ್ ನೋಡಿದ ಬೌಲಿಂಗ್ ಹಾಕಿ ಲೈಕ್ ಮಸ್ತ್ ವಿಕೆಟ್ ತೆಗ್ದಿದ. ಅಹಮದಾಬಾದ್ ಅಂತ 5 ರನ್ ಕೊಟ್ಟ 5 ವಿಕೆಟ್ ಅನ್ನ ತೆಗ್ದಿದ ಎಂಪದ ಅದು. ಬೆನ್ ಸ್ಟೋಕ್ಸ್ ಅಂದಿದ್ದಲ್ಲ ಎಸ್ ಆದ್ಮೇಲೆ ಅವ ಸ್ವಲ್ಪ ಸ್ಪಿನ್ ಮಾಡತ್ತಾನ, ಸ್ಪಿನ್ ಟ್ರೈ ಮಾಡತ್ತೀನ. ಸೊ ಎಸ್ ಟೈಮಿಗೆ ಆಗ್ಯದ ನೋಡು. ಸೊ ಲೈಕ್ ಅವನು ಸ್ಪಿನ್ ಮಾಡ್ತಾನೆ ಎಕ್ಸ್ಪೆಕ್ಟ್ ಮಾಡ್ತೀನ, ಫಾಸ್ಟ್ ಬೌಲಿಂಗ್ ಮಾಡಲ್ಲ. ಯಾಕಂದ್ರೆ ಅವ್ನ ಇಂಜುರಿ ಲೈಕ್ ಪ್ರೋನ್ ಅನ್ನಲ್ಲ ಸ್ವಲ್ಪ. ಆಮೇಲೆ ಬೌಲಿಂಗ್ ರಿಹಾನ್ ಅಹಮದ್ ನೋಡ್ಬೇಕು ಹೆಂಗ್ ಆಗ್ತಾನ. ಜಾಕ್ ಲೀಚ್ ಅಂತೂ ಹಾಕಿ ಆಗ್ತಾನ, ಅವ್ನು ಬೆಸ್ಟ್ ಪಟ್ಟೆ ಕೊಡ್ತಾನೆ, ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್ ಅವ್ರ ಟೀಮ್ನಾಗ. ಸೊ ಲೈಕ್ ಅದಕ್ ಬಿಟ್ಟು ಬ್ಯಾಟಿಂಗ್ ನಾಗ ಜಾಕ್ ಕ್ರೋಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಗ್ರೆಸಿವ್ ಆಗಿ ಆಡ್ತಾನ. ಅದಕ್ ಬಿಟ್ಟು ಜೋ ರೂಟ ಪ್ಲಸ್ ಬೆನ್ ಸ್ಟೋಕ್ಸ್ ಇವ್ರ 3 ಮಂದಿ ಮೇಲೆ ಮ್ಯಾಚ್ ಡಿಪೆಂಡ್ ಅವ್ರದ್ದು. ಇವ್ರ 3 ಮಂದಿ ಕ್ಲಿಕ್ ಆದ್ರ ಅಂದ್ರೆ ಸ್ವಲ್ಪ ಏನೋ ಒಂದು ಕಾಂಪಿಟೇಷನ್ ಸಿಗ್ತದೆ ನಾವು ನೋಡ್ಲಕ್. ನಂಗೂ ಹಂಗೆ ಅನಿಸ್ತದ. ಲೆಟ್ಸ್ ಸಿ, ನೋಡಮಂತ. ಅಂಡ್ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಕೆವಿನ್ ಪೀಟರ್ಸನ್ ಅಂಡ್ ಪೆನಸರ. ಇದು ಅಪ್ಡೇಟ್ ಕೊಡ್ಬೇಕನ್ನತ್ತೀವಿ. ಕೆವಿನ್ ಪೀಟರ್ಸನ್ ಆಲ್ರೆಡಿ ಒಂದು ಟ್ವೀಟ್ ಹಾಕಿದಪ್ಪ. ಐ ಕ್ಯಾನಾಟ್ ಫಾರ್ ದ ಲೈಫ್ ಆಫ್ ಮೀ ಬಿಲೀವ್ ದಟ್ ಹೈದರಾಬಾದ್ ಓನ್ ಸ್ಪಿನ್ ಇನ್ ಡೇ 1. ಸೊ ಡೇ 1 ಲಿಂದ ಸ್ಪಿನ್ ಆಗ್ತದಂತ ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ ಬಿಟ್ಟಾರ. ನಮ್ಮ ಅಶ್ವಿನ್ ಮತ್ತೆ ಜಡೇಜಾ ಅವರೆಲ್ಲ ಫುಲ್ ಕೈ ತುರ್ಸ್ಕೊತಿರ್ತಾರೆ. ಈಗ ಯಾವಾಗ ಬರ್ತದ ಪಿಚ್ ಮಾವನ್ ಹಚ್ಚಿ ಹೊಡೆದ್ ವಾಪಸ್ ಕಳ್ಸಿ ಬಿಡೋಕ್ ಇವ್ರಿಗೆ ಅಂತೇಳಿ. ಹೆಂಗೋ ಸ್ಪಿನ್ ಪಿಚ್ ಮಾಡ್ತಾರ ಇವ್ರ ಪಕ್ಕ. ಪೆನೆಸರ್ ಅದ ಒಂದು ಭಾರಿ ಅನಸ್ತಪ್ಪ. ನಮ್ ಕೊಹ್ಲಿ ಕಾಕಂಗ್ ಕಾಲ್ ಹೇಳ್ತಾರಪ್ಪ ಯಾಕೋ ಹಳ್ಳಗ ಚೋಕರ್ಸ್ ಅಂತನ್ರಿ, ಅದನ್ರಿ ಇದನ್ರಿ ಹಿಂಗ ಅಂದ್ರ ಅವ್ರದ್ದು ಫುಲ್ ಈಗ ಆಸ್ಟ್ರೇಲಿಯಾ ಟೈಪ್ ಒಂದ್ ಸ್ಲೆಡ್ಜಿಂಗ್ ಮಾಡ್ಬೇಕನ್ನತ್ತಾರ. ಬಟ್ ನಮ್ ಕೊಹ್ಲಿ ಕಾಕ ಫಸ್ಟ್ 2 ಮ್ಯಾಚ್ ಅವ್ರಿಗೆ ಹಳ್ಳಾಡಿಸಿದ್ನಪ್ಪ ಆಡಲ್ಲ ಅಂತೇಳಿ. ನಮ್ದು ಇದು ಏನಂತಾರ ವೈಲ್ಡ್ ಕಾರ್ಡ್ ಇದು ನಮ್ದು. ಆಮೇಲೆ ಇವ್ರದೆಲ್ಲ ಪ್ಲಾನ್ ಫಸ್ಟ್ 2 ಮ್ಯಾಚ್ ಇವ್ರು ಏನ್ ಮಾಡಕಪ್ಪ, ಈಗ ಕೊಹ್ಲಿನೇ ಇಲ್ಲ, ನಾವು ಪ್ರಿಪರೇಷನ್ ಅದು ವೇಸ್ಟ್ ಆಯ್ತು ಅನ್ಬೇಕು ಇವ್ರು. ಔಟ್ ಆಫ್ ಸಿಲೆಬಸ್ ಥಿಂಕ್ ಮಾಡ್ಬೇಕಾಗ್ತದ ಈಗ ಇವ್ರು. ನೆಕ್ಸ್ಟ್ ಏನಂದ್ರ ನಮ್ದ ಮೇನ್ ಫೋಕಸ್ ಎಲ್ಲ ಅಂದ್ರೆ IPL ಪಾ. ನಮ್ಮ RCB ಅವ್ರ ಕಪ್ ಗೆಲ್ತಾರ ಅಂತ ಹೇಳಿ ಬಾಳ ಮನ್ಸಿಗೆ ಒಂದು ಖುಷಿ ಆದಿ ಸರಿ. ಗೆಲ್ಲಪ್ಪ ದೇವ್ರೆ ಗೆಲ್ಲು ಯಪ್ಪ. ಒಂದ್ 22ನೇ ತಾರೀಕು ಮಾರ್ಚ್ ಲಿಂದ ಸ್ಟಾರ್ಟ್ ಆಗ್ತದ ನೋಡಪ್ಪ. 26ಕ್ಕೆ ಫೈನಲ್, 26ನೇ ತಾರೀಕು ಫೈನಲ್. ನೀ ಮತ್ತೆ ಹಾರ್ದಿಕ್ ನಮ್ ಟೀಮ್ ಅಷ್ಟು ಮಂದಿ RCB ವರ್ಸಸ್ CSK ಫೈನಲ್ ಹೋಗ್ಬಿಡಮ್ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂನಾಗ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯಾವ ಸ್ಟೇಡಿಯಂ ಅಲ್ಲಪ್ಪ ಅಲ್ಲ, ಯಾವ ಸ್ಟೇಡಿಯಂ ಇರುತ್ತಲ್ಲ ಗೊತ್ತಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬಂದು
ತಿನ್ನ ಸಮಯದಾಗ ಇತ್ತಂದ್ರ ಇವ್ರ ಏನ್ರ ಗೆದ್ರಂದ್ರ ಬೆಂಗಳೂರು ಅವತ್ತಿನ ದಿವ್ಸ ಬಂದ್ ಮಾಡೋದು. ರಜೆ ಘೋಷ ಎಲ್ಲ ಕನಸು ಆರ್ ಸಿ ಬಿ ಗೆದ್ದಿರುವ ಕಾರಣ ಇಡೀ ರಾಜ್ಯದಂತ ರಜೆ ಘೋಷಿಸಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ತಾರ ಅನ್ಕೋತೀನಿ. ಸೊ ಅವಾಗ ರಜೆ ಘೋಷಿಸ್ಬೇಕು. ಅವನೇ ಇರ್ತಾನ ಮತ್ತೆ. 22 ಎಲ್ರು ರೆಡಿ ಆಗ್ರಪ್ಪ. ನಮ್ ವೀಕ್ಷಕರಿಗೆ ಹೇಳೋದೇನಂದ್ರ 22 ಮಾರ್ಚ್ IPL ಸ್ಟಾರ್ಟ್, ರೆಡಿ ಆಗ್ರಿ, ಸೀಟ್ ಬೆಲ್ಟ್ ಹಾಕೋರಿ, ಅವಾಗಿಂದ ಸ್ಟಾರ್ಟ್ ಆಗ್ತದ. 26th ಮೇ ಫೈನಲ್ ಮೀಟ್ ಆಗಮಂತ ಅಷ್ಟು ಮಂದಿ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕಾಪಾಡಪ್ಪ. ಮುಗ್ದಿರ್ತಾವಲ್ಲ ಎಲೆಕ್ಷನ್. ಇಲ್ಲ ಎಲೆಕ್ಷನ್ ಅವಾಗ ಚಾಲು ಆಗ್ತಾವ ಅಂತ ಹೇಳಿ ಅನಿಸ್ತದ ಮೋಸ್ಟ್ಲಿ. ಗೊತ್ತಿಲ್ಪ ಎಲೆಕ್ಷನ್ ಬಗ್ಗೆ. ಪೊಲಿಟಿಕ್ಸ್ ನೀವೇ ಇನ್ವಾಲ್ವ್ ಆಗ್ತೀವಿ. ಹೇಳೋಣ. ಇದು ಕೆವಿನ್ ಪಿಟರ್ಸನ್ ಕರೆಕ್ಟ್ ಆಗತ್ತಾನ. ಬಟ್ ಪೆನೆಸರ ಇವರೆಲ್ಲ ಸ್ವಲ್ಪ ಯಾವಾಗ ಬಿ ಇಂಗ್ಲೆಂಡ್ ಪಾಸಿಟಿವ್ ಇರ್ತಾರ. ಅವ್ರ ಯಾವಾಗ ಸ್ವಲ್ಪ ಇಂಗ್ಲೆಂಡ್ ಕ್ಯಾಂಪ ನಮ್ದೇ ಕ್ಯಾಂಪ ಅಂತ ಇರ್ತಾರ. ಅವನು ಹಂಗೇನ. ಆಮೇಲೆ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಅವ್ರು ಇಂಗ್ಲೆಂಡ್. ಬಟ್ ಕೆವಿನ್ ಪಿಟರ್ಸನ್ ಸ್ವಲ್ಪ ನಂಗೆ ಅನ್ಸಿದ್ರೆ ಒಬ್ಬನೇ ಲೈಕ್ ಜೆನ್ಯೂನ್ ಕಂಡಿದ್ದು. ಯಾಕಂದ್ರೆ ಲಾಸ್ಟ್ ಟೈಮ್ ಇವ್ರು ಏನಂತಾರ ಮ್ಯಾಚ್ ಆದಾಗ ಎಲ್ಲರೂ ಅಳತ್ರ ಕೆವಿನ್ ಪಿಟರ್ಸನ್ ಅಂದಿದ. ನೀವು ಪಿಚ್ ಬಗ್ಗೆ ಹೇಳ್ಕೊತ್ ಕೂತಾರೆ, ಮ್ಯಾಚ್ ಹೆಂಗ್ ಗೆಲ್ತಿರ ಕಾನ್ಫಿಡೆನ್ಸ್ ಇರ್ತದ ಅಂದಿದ. ಟೈಮ್ ಏನಾಯ್ತು. ಪೀಟರ್ಸನ್ ಮೊದ್ಲೇ ಕೊಹ್ಲಿ ಫ್ಯಾನ್. ಸೊ ಏನ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳ್ತಾನ. ಪೀಟರ್ಸನ್ ಇಲ್ಲಿತನ ಅಂದ್ರ ಲೈಕ್ ಹಿಂಗ್ ಹತ್ತಿದ್ ನೋಡಿಲ್ಪ. ಏನದು ಕರೆಕ್ಟ್ ಆಗಿ ಹೇಳಿದ ನೋಡಿ ನೀವು. ಪೆನೆಸರ ಇವ್ರು ಓಲಿ ರಾಬಿನ್ಸನ್ ಹಂಗೆ ಹೇಳಿದ. ಏನು ಕಪ್ ಗೆದ್ದಿಲ್ಲ, ಅದ್ ಗೆದ್ದಿಲ್ಲ, ಸುಮ್ನೆ ಸ್ಲಾಟ್ಸ್ ಮಾಡ್ತಾರೆ. ಇವ್ರದೇನ್ ಪೆನೆಸರ್ ಅದೆಲ್ಲ ಯಾವ್ದೋ ಒಂದ್ ಸೀರೀಸ್ ಬಂದು ಒಂದ್ ಸ್ವಲ್ಪ ವಿಕೆಟ್ ತೆಗ್ದಾನ ಅನ್ನೋದು ಫುಲ್ ಫೇಮಸ್ ಮಾಡ್ಬಿಟ್ರು ಅವನಿಗೆ. ಬಟ್ ಏನ್ ಅಷ್ಟೇ ಯಾರು ಕೇಳಂಗಿಲ್ಲ ಅನ್ಕೋತೀನಿ. ಗೆಲ್ತಾರ ಆಲ್ಮೋಸ್ಟ್ 5-0 ಅಂತ ನಾರೇ ಅನ್ಕೊಂಡಿನಿ. ಬಟ್ ಕೊಹ್ಲಿ ಕಾಕ ಇರ್ಲಾರ್ದೆ ಒಂದ್ ಏನೋ ಒಂದು ಸಂತುಷ್ಟಿ ಕೊಡಲ್ಲ. ಮ್ಯಾಚ್ ನೋಡ್ಲಕ್ ಆಗಲ್ಲ ಅಂದ್ರ ಲೈಕ್ ನೋಡ್ಲಕ್ ಆಗಲ್ಲ ಇನ್ ದ ಸೆನ್ಸ್ ಸ್ವಲ್ಪ ಸ್ವಾದ ಇರಲ್ಲ. ಊಟಕ್ಕೆ ಉಪ್ಪಿನಕಾಯಿ ಹಂಗ ಇರ್ಬೇಕಲ್ಲ, ಹಂಗ ಉಪ್ಪಿನಕಾಯಿ ಇರ್ಲ ಅಂದ್ರೆ ಊಟದ ಒಂಚೂರು ಸ್ವಾದ ಇರಲ್ಲ. ಹಂಗ ಮ್ಯಾಚ್ ನೋಡ್ಲಕ್ ಮನ್ಸ್ ಬರಲ್ಲ. ಬಟ್ ಆದ್ರೂ ನೋಡಮಂತ ರೋಹಿತ್ ಶರ್ಮಾ, ಯಶ್ ಜೈಸ್ವಾಲ್ ಮತ್ತ ಶುಭನ್ ಗಿಲ್ ಎಲ್ಲ ಫಾರ್ಮಿಗೆ ಬಂದ್ ಒಂದ್ 200-300 ಹೊಡಿಬೇಕಪ್ಪ. ಫಸ್ಟ್ ದಿನಾನೇ ಫಸ್ಟ್ 2 ದಿನದಾಗ 600-700 ಹೊಡಿಬೇಕಪ್ಪ. ಮಜಾ ಬರುತ್ತೆ. ಇವ್ರದೇ ಬಾಯ್ಸ್ಬಾಲ್ ಮಾಡ್ಬೇಕು ಅವ್ರು. ರೋಹಿತ್ ಬಾಲ್ ವರ್ಸಸ್ ಬ್ಯಾಸ್ ಬಾಲ್, ವಿರಾಟ್ ಬಾಲ್ ವರ್ಸಸ್ ಬ್ಯಾಸ್ ಬಾಲ್ ಅಂತ ಮಾಡ್ಬಿಡ್ಬೇಕು. ಮಜಾ ಬರುತ್ತೆ. ಸೊ ಆಯ್ತು ಅನ್ಕೋತೀನಿ. ದಟ್ಸ್ ಇಟ್ ಫಾರ್ ದ ಡೇ. ಸೊ ಇಷ್ಟೇ ನಮ್ದು ಟಾಪಿಕ್ ಇವತ್ತಿಂದ. ಸೊ ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರ ಒಂಚೂರು ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲಾ ನಿಮ್ ಫ್ರೆಂಡ್ಸ್ ಗ್ರೂಪಿಗೂ ಶೇರ್ ಮಾಡ್ರಿ. ಸೊ ಇಷ್ಟ ಹೇಳ್ತಾ ಇವತ್ತಿಂದು ಮುಗಿಸ್ತೀವಿ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ನಿಲೇಶ್, ಬಾಯ್ ಎಲ್ರಿಗೂ. ಬಾಯ್ ಬ್ರೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.